ಕಾಂಗ್ರೆಸ್ ಸೇವಾದಳದ ಜಿಲ್ಲಾಧ್ಯಕ್ಷರು ಎಂ ಹನುಮಂತ. ಹೋರಾಟ ಮಾಡಿರುವ ಬಿಜೆಪಿ ಗುಂಡಗಳಿಗೆ, ಮಂಡ್ಯದಲ್ಲಿ ಹಾಸ್ಟೆಲ್ ಮೇಲೆ ಕಲ್ಲು ತೂರಾಟ ಮಾಡಿರುವ ಗೂಂಡಾಗಳಿಗೆ, ಬಿಜೆಪಿ ಗುಂಡಾಗಳಿಗೆ, ಬಿಜೆಪಿ ಗುಂಡಾಗಳಿಗೆ, ಬಿಜೆಪಿ ಗುಂಡಾಗಳಿಗೆ ಬಂಧಿಸಬೇಕು, 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 ಬಂಧಿಸಬೇಕು. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಹೋರಾಟ ಮಾಡಿರುವ ಬಿಜೆಪಿ ಗುಂಡಾಗಳಿಗೆ, ಮಂಡ್ಯ ಹಾಸ್ಟೆಲ್ ಮೇಲೆ ಕಲ್ಲು ತೂರಾಟ ಮಾಡಿರುವ ಬಿಜೆಪಿ ಗುಂಡಾಗಳಿಗೆ ಧಿಕ್ಕಾರ, ಧಿಕ್ಕಾರ. ನಾವು ಸೇರಿರುವಂತಹ ವಿಚಾರ, ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯ ವಿರುದ್ಧ ಇವತ್ತು ಏನು ಹಿಂದುತ್ವ ಹಿಂದುತ್ವ ಅಂತ ಹೋಗ್ತಾ ಇದ್ದಾರೆ. ಯಾರು? ಈ ಬಿಜೆಪಿಯವರು ಮತ್ತು RSS ಅವರು, ಅದರಲ್ಲಿ CT ರವಿ ಮತ್ತೆ R ಅಶೋಕ್ ಅವ್ರ ಜೊತೆಗೆ ಮತ್ತೆ JDS ಮಾಜಿ ಮುಖ್ಯಮಂತ್ರಿಗಳಾದಂಥ HD ಕುಮಾರಸ್ವಾಮಿ ಅವರು ಸೇರಿಕೊಂಡು ಇವತ್ತು ಏನು ಹಿಂದೂಗಳಂತ ಹೋಗ್ತಾ ಇದ್ದಾರೆ. ನಾವೆಲ್ಲ ಹಿಂದೂಗಳಲ್ವಾ? ನಾವೆಲ್ಲ ಹಿಂದೂ ತಂದೆ ತಾಯಿ ಹುಟ್ಟಿಲ್ವಾ? ಹಿಂದೂ ಅಂತ ಹೇಳಿಬಿಟ್ಟು ಪ್ರಚೋದನಕಾರಿ ಮಾಡಿ ಏನು ಅದರಲ್ಲಿ ಪಾಪ ಅಮಾಯಕರು, ಏನು ಶೂದ್ರರ ಮಕ್ಕಳು ಅಂದ್ರೆ SC ST OBC ಅಂತ ಮಕ್ಕಳಿಗೆ ಪ್ರಚೋದನೆ ಮಾಡಿ ಅವರಿಗೆ ಪ್ರಚೋದನಕಾರಿ ಅಂತ ಹೇಳಿಕೆಗಳನ್ನು ಕೊಟ್ಟು ದೊಂಬಿಯನ್ನ ಎಬ್ಬರಿಸ್ತಾ ಇದ್ದಾರೆ. ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಮತ್ತೆ ಹಲ್ಲೆ ಮಾಡಿದ್ದಾರೆ ಕೂಡ. ಇವತ್ತು ಏನು 28ನೇ ತಾರೀಕು ಚಿತ್ರದುರ್ಗದಲ್ಲಿ ನಡೆದಂತಹ ಹಿಂದುಳಿದ ವರ್ಗ ಮತ್ತು ಶೋಷಿತ ವರ್ಗಗಳ ಸಮುದಾಯಗಳು ಇವತ್ತು ಬೃಹತ್ ವೇದಿಕೆಯನ್ನ ಹಮ್ಮಿಕೊಳ್ಳಿನ ಉದ್ದೇಶ ಹೊಟ್ಟೆ ಕಿಚ್ಚಿಗೆ. ಅದರಲ್ಲಿ ಮೊದಲನೇದಾಗಿ HD ಕುಮಾರಸ್ವಾಮಿಗೆ ಹೊಟ್ಟೆ ಕಿಚ್ಚು. ಯಾಕಂದ್ರೆ ಹಿಂದೂಗಳು ನಾವೆಲ್ಲ ಹಿಂದೂಗಳಲ್ವಾ? ಅದರಲ್ಲಿ ಶೋಷಿತ ಸಮುದಾಯಗಳು ನಾವೆಲ್ಲ ಏನು SC ST OBCಗಳು ಯಾರು ಬದುಕಬಾರ್ದು, ಅವರಿಗೆ ಪ್ರತಿಯೊಂದು ಮಾತು ಎಲ್ಲೇ ಗಮನಿಸಿ ಅವರು ನಮ್ಮನ್ನು ತುಳಿಬೇಕು, ಅವರು ಆಳಬೇಕು. ನಮಗೆಲ್ಲ ಕಾನೂನಲ್ಲಿ ಸಂವಿಧಾನದಲ್ಲಿ ನಮ್ಮ ರಾಜಕೀಯ ನಾವು ಉದ್ಧಾರ ಆಗೋದು, ನಾವು ಬೆಳೆಯೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಆ ರೀತಿ ನಾವು ಕಾನೂನು ರೀತಿಯಲ್ಲಿ ಕಾನೂನ ಕೈಯನ್ನ ಹಿಡ್ಕೊಂಡು ನಾವು ಕಾನೂನು ರೀತಿಯಲ್ಲಿ ನಾವು ರಾಜ್ಯ ಆಳ್ವಿಕೆ ಮಾಡಕ್ಕೆ ಹೋಗ್ತಾ ಇದ್ರೆ ಅವರಿಗೆ ಹೊಟ್ಟೆ ಕಿಚ್ಚು. ಹಾಗಾಗಿ ಈ ರೀತಿಯಲ್ಲಾದ್ರೂ ಪ್ರಚೋದನೆ ಮಾಡಿ, ಅದು ನಮ್ಮ ಮಕ್ಕಳನ್ನೇ ಉಪಯೋಗಿಸಿಕೊಂಡು ಪ್ರಚೋದನಕಾರ ಭಾಷಣಗಳ ಮುಖಾಂತರ ಪ್ರಚೋದನೆ ಮಾಡಿ ನಮ್ಮ ಏನು ಹಿಂದುಳಿದ ವರ್ಗಗಳಂತ ಹಾಸ್ಟೆಲ್ ಮೇಲೆ ಗಾಜುಗಳನ್ನ ಪುಡಿ ಮಾಡಿ ಮತ್ತೆ ಧ್ವಂಸ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತೆ ಮಕ್ಕಳ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಿ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಹಲ್ಲೆ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತೆ ವಾಹನಗಳಿಗೆ ಬೆಂಕಿ ಹಚ್ಚುವ ಮೂಲಕ ಒಂದು ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅಷ್ಟರೊಳಗಡೆ ಪೊಲೀಸರು ಬಂದು ಅವರನ್ನ ತಡೆದು ದೊಡ್ಡ ಅನಾಹುತ ತಪ್ಪಿದೆ. ಬಂಧುಗಳೇ, ನಮ್ಮ ಈ ಏನಿದೆ ಹೋರಾಟ ಅವ್ರೆಷ್ಟೇ ಮಾಡಲಿ, ನಾವು ಇನ್ನಷ್ಟು ನಮ್ಮ ಏನು ಅಹಿಂದ ವರ್ಗ ಇದೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರ ಒಂದು ನಾಯಕತ್ವದಲ್ಲಿ ನಾವು ಅಹಿಂದ ವರ್ಗ ಇನ್ನಷ್ಟು ಬಲಪಡಿಸ್ತೀವಿ. ಯಾವುದೇ ಕಾರಣಕ್ಕೂ ನಾವು ಜಗ್ಗೋದಿಲ್ಲ, ಯಾವುದೇ ಕಾರಣಕ್ಕೂ ನಾವು ರಾಜಕೀಯ ಅಧಿಕಾರ ನಾವು ಪಡಿತೀವಿ, ಕಾನೂನು ರೀತಿಯಲ್ಲೂ ಪಡಿತೀವಿ. ನಾವು ಎಲ್ಲರ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಾವೆಲ್ಲ ರೀತಿಯಲ್ಲೂ ಪಡಿತೀವಿ. ಮುಂದಿನ ದಿನಗಳಲ್ಲೂ ಕೂಡ, ಈಗಲೂ ಕೂಡ ನಾವು ಏನು ನಮಗೆ ನಮ್ಮ ಏನು ಶೋಷಿತ ವರ್ಗಗಳ ಸಮುದಾಯಗಳು ನಮಗೆ ಏನು ಒಂದು ಆಶ್ವಾಸನೆ ಭಾಷಣಗಳನ್ನು ಕೊಡ್ತಾ ಇದೆ, ಅವರಿಗೆ ಹೊಟ್ಟೆ ಕಿಚ್ಚು. ಇವರೆಲ್ಲೋ ಒಂದು ಕಡೆ ಬೆಳೀತಾ ಇದ್ದಾರೆ, ಇವರೆಲ್ಲೋ ಒಂದು ಕಡೆ ಉದ್ಧಾರ ಆಗ್ತಾ ಇದ್ದಾರೆ, ಇವರು ನಮ್ಮ ಕೈ ಕೆಳಗಡೆ ಇರಬೇಕು, ಕಾಲು ಕೆಳಗಡೆ ಇರಬೇಕು ಅನ್ನೋದು ಒಂದು ರೀತಿಯಲ್ಲಿ ಅವರು ಹೋರಾಟ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಇದು ನಾವು ಈ ಎಲ್ಲಾ ಸಮುದಾಯಗಳಲ್ಲೂ ವಿದ್ಯಾವಂತರಾಗಿದ್ದಾರೆ. ನಿಮ್ಮ ಮಾತುಗಳು ಕೇಳಿ ನಾವು ಯಾವುದೇ ಮೂರ್ಖ ನಾವು ತಗೊಳ್ಳಲ್ಲ. ನಾವು ಬುದ್ಧಿವಂತರಾಗಿದ್ದೀವಿ. ನಾವು ಧೈರ್ಯವಾಗಿ ಎಲ್ಲಾ ರೀತಿಯಲ್ಲೂ ನಾವು ಕೂಡ ಮುಂದಿನ ದಿನಗಳಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ. ಸ್ಪರ್ಧೆ ಮಾಡಿ ನಮ್ಮ ಕಾನೂನಲ್ಲಿ ಸಂವಿಧಾನದಲ್ಲಿ ಏನಿದೆ ನಮ್ಮ ಹಕ್ಕನ್ನು ನಾವು ಪಡಿತೀವಿ. ನಾವು ನಿಮ್ಮ ಬೆದರಿಕೆಗಳಿಗೆ ನಮ್ಮ ಮಾತುಗಳು ಬೆಚ್ಚೋದಿಲ್ಲ. ನಿನ್ನೆ ಯಾವುದೋ ಒಂದು ವಿಡಿಯೋ ನೋಡಿದೆ ಸ್ನೇಹಿತ ಬಂಧುಗಳೇ, ಯಾವುದೋ ಒಬ್ಬ ಡಿಪ್ಲೊಮಾ ಹುಡುಗ, ಫೈನಲ್ ಇಯರ್ ಡಿಪ್ಲೊಮಾ ಹುಡುಗನಂತೆ. ಆ ಡಿಪ್ಲೊಮಾ ಹುಡುಗ ಅಂಬೇಡ್ಕರ್ ಬಗ್ಗೆ ಭಾಷಣ ಮಾಡಿದ್ದಕ್ಕೋಸ್ಕರವಾಗಿ ಅವ್ನು ಯಾರೋ RSS ಅವನಂತೆ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಏನು ಎಲ್ಲೆಲ್ಲಿದ್ದಾರೆ ಇಡೀ ಚಿಕ್ಕಬಳ್ಳಾಪುರದಲ್ಲೂ ಇರಬಹುದೇನೋ. ಏನಂತ ನಿಮ್ಮನ್ನ ಮುಗಿಸ್ತೀವಿ,
ನಮ್ಮ ಉದ್ದೇಶ ಏನು ದಲಿತರು ಮತ್ತೆ ಮುಸ್ಲಿಮ್ಸ್ ನಮ್ಮ ಟಾರ್ಗೆಟ್ ಹೇಳ್ತಾನೆ, ಓಪನ್ ಆಗಿ ಹೇಳ್ತಾ ಇದ್ದಾನೆ ಅವನು ಯಾವನು. ನೋಡಿ ಇನ್ನೊಂದು ಎಲ್ಲಾದ್ರೂ ಇನ್ನೊಂದು ಈ ತರ ಭಾಷಣ ಮಾಡಿದ್ದಾರೆ ಅಂದ್ರೆ ನಿಮ್ಮನ್ನು ಮುಗಿಸ್ತೀವಿ. ಯಾರಂದ್ರೆ ನಾವು RSS. ಯಾಕೆ ನಮ್ಮ ಕಾನೂನಲ್ಲಿ ನಮ್ಮ ಅಧಿಕಾರ ಇಲ್ವಾ? ಅಂಬೇಡ್ಕರ್ ಕೊಟ್ಟಿರುವಂತ ನಮ್ಗೆ ಸಂವಿಧಾನದ ಅಡಿಯಲ್ಲಿ ನಾವು ಇವತ್ತು ಧರಣಿ ಮಾಡೋದಕ್ಕೆ ನಮ್ಗೆ ರೈಟ್ಸ್ ಇದೆ, ಹಕ್ಕಿದೆ ಅಂತದ್ರಲ್ಲಿ ನಾವು ಕಾನೂನು ಕೈಗೆತ್ತಿಕೊಂಡು ನಾವು ನಮ್ಗೆ ಹಕ್ಕಿಲ್ವಾ? ಏನ್ ನಮ್ಮನ್ನ ದಮನ ಮಾಡಕ್ ಹೋಗ್ತಾ ಇದ್ದೀರಾ? ಏನ್ ಅಂದ್ಕೊಂಡಿದ್ದೀರಾ ನೀವೆಲ್ಲ? ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಜಗ್ಗಲ್ಲ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಮ್ಮ ಹೋರಾಟವನ್ನ ಮುಂದುವರಿಸ್ತೀವಿ. ಕಾನೂನಿಗೆ ನಮ್ಮ ಹಕ್ಕುಗಳನ್ನ ಪಡಿತೀವಿ. ನಾವು ಇದಕ್ಕೆಲ್ಲ ಯಾವುದೇ ರೀತಿ ಜಗ್ಗಲ್ಲ ಅಂತ ಹೇಳಿ ಈ ಮಾತುಗಳನ್ನ ನಾನು ಮುಗಿಸ್ತಾ